ಎಲ್ಲರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ನಮಗೆ ಸೂಕ್ತ ಬಂದೋಬಸ್ತ್ ನೀಡತಕ್ಕಂಥ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರು ಹಾಗೂ ಸಿಬ್ಬಂದಿ ವರ್ಗಕ್ಕೂ ಅವರಿವರೆನ್ನದೇ ಎಲ್ಲ ನಮ್ಮ ದಲಿತ ಮುಖಂಡರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ವಿಷಯ ಇಷ್ಟೇ, ನಮ್ಮ ಸಮಾಜಕ್ಕೆ ತಲತಲಾಂತರದಿಂದ ಶೋಷಿತ ಒಂದು ಸಮುದಾಯ ಅಂತೇಳಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವೇನು ಶೋಷಿತ ಸಮುದಾಯ ಅಲ್ಲ, ಈ ರಾಜ್ಯವನ್ನ ದೇಶವನ್ನ ಆಳಿರ್ತಕ್ಕಂಥ ನಾಯಕರು ನಾವೆಲ್ಲ. ಏನೋ ಒಂದು ಟೈಮ್ ಸರಿ ಇಲ್ಲ ಅಂತೇಳಿ ಈಗ ಈ ರೀತಿ ಇದೆ. ಆದ್ರೆ ಯಾವತ್ತು ಯಾವುದೇ ಕಾರಣಕ್ಕೂ ಹೆದರುವಂತ ಪ್ರಶ್ನೆ ನಮ್ಮ ಸಮುದಾಯಕ್ಕಿಲ್ಲ. ಏನೇ ಬಂದರೂ ಇವತ್ತು ಒಗ್ಗಟ್ಟಿಂದ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಮತ್ತು ದಾನ ಧರ್ಮ ಮಾಡಿರ್ತಕ್ಕಂಥ ಒಂದು ಸಮುದಾಯ. ಇವತ್ತು ಸ್ವತಂತ್ರ ಬಂದ ನಂತರ ಒಂದು ಮೀಸಲಾತಿ ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮಗೆ ಒದಗಿಸಿ ಬಂದಿದೆ. ಬಂಧುಗಳೇ, ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಸಂವಿಧಾನದೊಳಗೆ ಯಾವ ರೀತಿ ಇರಬೇಕು, ಯಾವ ಜಾತಿ ಇರಬೇಕಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪಷ್ಟವಾಗಿ ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ. ಆ ಪ್ರಕಾರ ನಡೀತಾ ಬಂದಿದೆ. ಆದ್ರೆ ತದನಂತರ ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮ ಅಧಿಕಾರ ಅವಧಿಗಳಿಗೆ ಜಾತಿಯನ್ನು ಓಲೈಸುವ ಮುಖಾಂತರ ಒಂದು ಶೋಷಿತ ಸಮುದಾಯಗಳನ್ನ, ಯಾವುದೇ ಸಮುದಾಯ ಇರ್ಬೋದು, ಆ ಸಮುದಾಯವನ್ನ, ಆ ಜಾತಿ ಒಳಗೆ ಇರ್ತಕ್ಕಂಥ ಸಮುದಾಯವನ್ನ ತುಳಿತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬರ್ತಾ ಎಲ್ಲಾ ಸಮುದಾಯವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾ ಬಂದ್ರು. ಈಗ ಇರ್ತಕ್ಕಂಥ ನಮ್ಮ ST ಶೆಡ್ಯೂಲ್ ಟ್ರೈಬ್ ಒಳಗ ಮೊದಲ 51 ಜಾತಿಗಳನ್ನ ಮಾಡಿದ್ರು. ಅದರೊಳಗ ನಮ್ದು ವಾಲ್ಮೀಕಿ ಅಂತಕ್ಕಂಥ 8 ಪರ್ಯಾಪದಗಳ ಜೊತೆಗೆ ಸುಮಾರು ನಾವು ಈಗಾಗಲೇ 35 ಲಕ್ಷ ಜನ, ಇನ್ನೊಂದು 5 ಲಕ್ಷ ಬೇರೆ ಬೇರೆ ಒಂದು 46 ಕಮ್ಯುನಿಟಿ, ಒಂದು 5 ಲಕ್ಷ ಸೇರಿ 40 ಲಕ್ಷ ನಾವು ಹೆಚ್ಚು ಕಡಿಮೆ ಜನಸಂಖ್ಯೆ ಇದೆ. ಈ ಜನಸಂಖ್ಯೆ ಆಧಾರ ಮೇಲೆ ಮೀಸಲಾತಿ ಕೇಳ್ತಾ ಬಂದಾಗ ಬಹಳಷ್ಟು ಸರ್ಕಾರವನ್ನು ದೂಡ್ತಾ ಬಂತು. ಸುಮಾರು ಆಯೋಗವನ್ನ, ನಾಗಮೋಹನ್ ಆಯೋಗವನ್ನ ರೆಡಿ ಮಾಡಿದ್ರು. ತದನಂತರ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಧರಣಿ ಸತ್ಯಾಗ್ರಹ 257 ದಿನ ಇದ್ದಾಗ ಅದರೊಳಗೂ ಇನ್ನೂ ಬಂದಿದೆ. ಇಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಬೇರೆ ಜಾತಿಯನ್ನ ನಮ್ಮ ಸಮುದಾಯಕ್ಕೆ ST ಪಟ್ಟಿಗೆ ಸೇರಿಸ್ತಾ ಇದ್ದಾರೆ. ಇದು ಬಹುಶಃ ಈ ಸಮಾಜಕ್ಕೆ ಅಷ್ಟೇ ಅಲ್ಲ, ಬಹುಶಃ SC ಸಮಾಜದವ್ರಿಗೆ ಬಹಳ ಅನ್ಯಾಯ ಮಾಡ್ತಕ್ಕಂಥ ನಿರ್ಣಯವನ್ನು ತಗೊಳ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾರ, ನಾ ಹಿಂದುಳಿದ ವರ್ಗದವರಿಗೆ SC ಸಮಾಜದವರಿಗೆ ನಾನು ಬಹಳ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಯುವರಾಜ ಅರಸ ಮಾನ್ಯ ಮುಖ್ಯಮಂತ್ರಿಗಳು ಬಿಟ್ರೆ ನಾನೇ ಅಂತಾರೆ. ಆದ್ರೆ ಇಲ್ಲಿ ಮಾಡ್ತಕ್ಕಂಥ ಕೆಲಸನೇ ಬೇರೆ ಆಗ್ತಾ ಇದೆ. 2019 ST ಪಟ್ಟಿಗೆ ಗುಲ್ಬರ್ಗಾ ಹಾಗೂ ಬೀದರ್, ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ಗೊಂಡಕುರುಗಳನ್ನ ಸೇರಿಸಬೇಕಂತ ಶಿಫಾರಸು ಮಾಡಿದಾಗ ಅದು ವಾಪಸ್ ಬಂತು. 2021 ಮತ್ತೆ ಆ ಸಮುದಾಯದವ್ರದ್ದು ಒಂದು ಪಾದಯಾತ್ರೆ ಮಾಡಿಕೊಂಡು ಹೋದಾಗ ಆಗಿನ BJP ಸರ್ಕಾರ ಮತ್ತೆ ಅದನ್ನ ಪುನರ್ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಅವರು ಶಿಫಾರಸು ಮಾಡ್ಯಾರ. ಅವ್ರೇನ್ ಬಿಟ್ಟಿಲ್ಲ, ಎಲ್ಲಾರು ಮಾಡಾರ. ಇವ್ರು ಯಾವ ಸರ್ಕಾರ ಬರ್ತದೆ ಅವ್ರು ಸೇರಿಸ್ರಿ ಅಂತ ಹೇಳ್ಬಿಡ್ತಾರ. ಅಲ್ಲಿ ಮತ್ತೆ ವಾಪಸ್ ಬಂದ್ಮೇಲೆ ಈಗಿನ ಸರ್ಕಾರದವರು ಮತ್ತೆ ಮಾನ್ಯ ಸೆಪ್ಟೆಂಬರ್ 16ಕ್ಕೆ ಒಂದು ಸಭೆಯನ್ನ ಕರೆದ್ರು. ಮಾನ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಿಂದ ಇಲ್ಲ ಇದನ್ನ ಪರಾಮರ್ಶೆ ಮಾಡಿ ಮತ್ತೆ ನಾವು ಅದನ್ನ ಕೇಂದ್ರಕ್ಕೆ ಕಳಿಸ್ಬೇಕಂತೇಳಿ ಅದ ತಕ್ಷಣ ನಮ್ಮ ಪರಮ ಪೂಜ್ಯರು ಹಾಗೆ ಅವರಿವರೆನ್ನದೇ ಬಹಳಷ್ಟು ನಾಯಕರು, ಸಚಿವರು ಅದನ್ನ ಸೂಕ್ಷ್ಮವಾಗಿ ವಿರೋಧ ಮಾಡಿದಾಗ ಅವತ್ತಿನ ಸಭೆಯನ್ನ ಮೊಟಕುಗೊಳಿಸಿದ್ರು. ಬಹುಶಃ ಮತ್ತೆ ಅದನ್ನ ಟ್ರಯಲ್ ಮಾಡ್ತಾರ. ಈ ಬಹುಶಃ ಈ ಜಯಂತಿ ಮುಗಿದ ಮೇಲೆ, ನಮ್ಮ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮುಗಿದ ಮೇಲೆ ಮತ್ತೆ ಅವರು ತಮ್ಮ ರಾಜ್ಯ ಸರ್ಕಾರ ಆ ಕೆಲಸ ಮಾಡುತ್ತೆ. ದಯವಿಟ್ಟು ಅದನ್ನ ಮಾಡಬಾರ್ದು.